ಸಮಯ 6:10 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮೈಸೂರು. ಪತ್ರಿಕಾ ಧ್ವನಿ. ಮೈಸೂರು ಸೀಮೆಯ ಪತ್ರಕರ್ತರ ಪರಿಚಯಾತ್ಮಕ ಸರಣಿ. ಪ್ರಸ್ತುತಿ ಡಾಕ್ಟರ್ ಕೂಡ್ಲಿ ಗುರುರಾಜ. ಚಾಮರಾಜನಗರದಲ್ಲಿ ಪತ್ರಿಕೆ ಆರಂಭಿಸಿದ ಸದಾಶಿವ ಗಟ್ಟವಾಡಿಪುರ. ಚಾಮರಾಜನಗರ ಜಿಲ್ಲೆಯ ಮೊಟ್ಟ ಮೊದಲ ಜಿಲ್ಲಾ ಮಟ್ಟದ ಪತ್ರಿಕೆ ರೇಷ್ಮೆನಾಡು. ಈ ಪತ್ರಿಕೆಯನ್ನ ಆರಂಭಿಸಿದವರು ಹಿರಿಯ ಪತ್ರಕರ್ತ ಸದಾಶಿವ ಗಟ್ಟವಾಡಿಪುರ. ಚಾಮರಾಜನಗರ ಜಿಲ್ಲೆ ಆಗುವುದಕ್ಕೆ ಮುಂಚಿತವಾಗಿ ತಾಲೂಕು ಕೇಂದ್ರವಾಗಿದ್ದಾಗಲೇ ಸದಾಶಿವ ಗಟ್ಟವಾಡಿಪುರ ಅವರು ರೇಷ್ಮೆನಾಡು ಪತ್ರಿಕೆಯನ್ನ ಮೇ 21, 1991 ಬಸವ ಜಯಂತಿ ದಿನದಂದು ಆರಂಭಿಸಿದರು. ಮೊದಲಿಗೆ ಇದು ವಾರ ಪತ್ರಿಕೆಯಾಗಿತ್ತು. ಜೂನ್ 12, 1992 ದಿನಪತ್ರಿಕೆಯಾಗಿ ಪರಿವರ್ತನೆ ಆಯಿತು. ಪತ್ರಿಕೆ ಆರಂಭವಾದಾಗ ಇದರ ಮುಖಬೆಲೆ 25 ಪೈಸೆ ಇತ್ತು. ನಂತರ 50 ಪೈಸೆ ಆಯಿತು. ಪತ್ರಿಕೆಯ ಇಂದಿನ ಮುಖಬೆಲೆ 2 ರೂಪಾಯಿ ಆಗಿದೆ. ಸದಾಶಿವ ಅವರು 2006ರಲ್ಲಿ ಸ್ಥಳೀಯವಾಗಿ ರೇನಾ ಚಾನಲ್ ಅನ್ನು ಆರಂಭಿಸಿದರು. ರೇಷ್ಮೆನಾಡು ಪತ್ರಿಕೆ ತನ್ನ ತನಿಖಾ ವರದಿಗಳಿಂದ ಓದುಗರ ಮೆಚ್ಚುಗೆ ಗಳಿಸಿತು. ಮಾನವೀಯ ವರದಿಗಳು, ಪರಿಸರ, ವನ್ಯಜೀವಿ ಸಂರಕ್ಷಣೆ ಕುರಿತ ವರದಿಗಳು ಸಂಚಲನ ಸೃಷ್ಟಿಸಿದವು. ಸದಾಶಿವ ಗಟ್ಟವಾಡಿಪುರ ಅವರು ತಮ್ಮ ಪತ್ರಿಕೆಯಲ್ಲಿ ಸ್ಥಳೀಯ ಸುದ್ದಿಗಳಿಗೆ ಆದ್ಯತೆ ನೀಡಿದ್ದರು. ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುತ್ತಿದ್ದರು. ಹಿಂದುಳಿದ ಚಾಮರಾಜನಗರ ಜಿಲ್ಲೆಯ ಗ್ರಾಮೀಣ ಭಾಗದ ಸಮಸ್ಯೆಗಳಿಗೆ ತಮ್ಮ ಪತ್ರಿಕೆಯ ಮೂಲಕ ಧ್ವನಿಯಾಗಿದ್ದರು. ಗಡಿ ಜಿಲ್ಲೆಯಲ್ಲಿ ಕನ್ನಡಕ್ಕೆ ಕೂತು ಬಂದಾಗ ಧ್ವನಿ ಎತ್ತುತ್ತಿದ್ದರು. ಹೊಗೆನಕಲ್ ಹೋರಾಟ, ಮಲೆ ಮಹದೇಶ್ವರ ಬೆಟ್ಟದ ಕುಡಿಯುವ ನೀರಿನ ಹೋರಾಟ, ಮಹದೇಶ್ವರ ಬೆಟ್ಟ ಪ್ರಾಧಿಕಾರ ರಚನೆಗೆ ಹೋರಾಟ, ಪರಿಸರಕ್ಕೆ ಮಾರಕವಾದ ಯೋಜನೆಗಳ ವಿರುದ್ಧ ಜನಪರ ಹೋರಾಟಗಳನ್ನ ಪತ್ರಿಕೆ ಹುಟ್ಟುಹಾಕಿತು. ಚಾಮರಾಜನಗರ ಪ್ರತ್ಯೇಕ ಜಿಲ್ಲೆಯಾಗಬೇಕೆಂದು ನಡೆದ ಹೋರಾಟದಲ್ಲಿ ಸದಾಶಿವ ಗಟ್ಟವಾಡಿಪುರ ಮುಂಚೂಣಿಯಲ್ಲಿದ್ದರು. ಹೊಗೆನಕಲ್ ಹೋರಾಟದಲ್ಲೂ ಮುಂದಾಳತ್ವ ವಹಿಸಿದ್ದರು. ಸದಾಶಿವ ಗಟ್ಟವಾಡಿಪುರ ಸಾಹಸ ಪ್ರವೃತ್ತಿಯವರು. ಅನೇಕ ಎಡರು ತೊಡರುಗಳ ನಡುವೆ ಸುಮಾರು 2 ದಶಕಕ್ಕೂ ಹೆಚ್ಚು ಕಾಲ ಪತ್ರಿಕೆಯನ್ನು ಕೇವಲ 50 ಪೈಸೆಗೆ ಮಾರಾಟ ಮಾಡುತ್ತಿದ್ದರು. ಪತ್ರಿಕೆಯ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮ, ನಾಟಕ ಸ್ಪರ್ಧೆ, ಕಥಾ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆಗಳನ್ನ ನಡೆಸುತ್ತಿದ್ದರು. ರೇಷ್ಮೆನಾಡು ಪ್ರಾಯೋಜಕತ್ವದಲ್ಲಿ ಸೋಮಶೇಖರ ಬಿಸಲ್ವಾಡಿ ಸಹಕಾರದಲ್ಲಿ ಕೊಂಗಳ್ಳಿ ಮಲ್ಲಪ್ಪ, ಜಾನಪದ ಮುತ್ತು ಸುರಿದಾವೋ ಎಂಬ ಜಿಲ್ಲೆಯ ವೈಶಿಷ್ಟ್ಯ ಸಾರುವ ಧ್ವನಿಚಕ್ರಗಳನ್ನ ಲೋಕಾರ್ಪಣೆ ಮಾಡಲಾಯಿತು. ಚಾಮರಾಜನಗರ ಜಿಲ್ಲೆಯ ಉದಯೋನ್ಮುಖ ಕವಿಗಳನ್ನು ಪರಿಚಯಿಸುವ ಅರುಳು ಮಲ್ಲಿಗೆ ಎಂಬ ಕವನ ಸಂಕಲನವನ್ನ ರೇಷ್ಮೆನಾಡು ಪತ್ರಿಕೆ ಹೊರತಂದಿತು. ಪತ್ರಿಕೆ ವತಿಯಿಂದ ಜಿಲ್ಲೆಯ ಅನೇಕ ಸಾಧಕರನ್ನ ಗುರುತಿಸಿ ಗೌರವಿಸಲಾಯಿತು. ಪತ್ರಿಕೆಯು ಚಾಮರಾಜನಗರ ಜಿಲ್ಲೆಯ ರಚನೆಯ ದಶಮಾನೋತ್ಸವವನ್ನ ಆಚರಿಸಿತು. ಇದರ ಹಿಂದೆ ಇದ್ದ ಚಾಲನಾ ಶಕ್ತಿ ಸದಾಶಿವ ಗಟ್ಟವಾಡಿಪುರ ಅವರೇ ಆಗಿದ್ದರು. ಸದಾಶಿವ ಗಟ್ಟವಾಡಿಪುರ ಅವರು ಸೆಪ್ಟೆಂಬರ್ 2, 1952 ಜನಿಸಿದರು. ತಂದೆ ಸುಬ್ಬಪ್ಪ, ತಾಯಿ ಮರಿಯಮ್ಮ. ನಂಜನಗೂಡು ತಾಲೂಕಿನ ದೇವನೂರು ಮಠದಲ್ಲಿ ವಿದ್ಯಾಭ್ಯಾಸ ಮಾಡಿದರು. SSLC ನಂತರ ಪತ್ರಿಕೋದ್ಯಮದಲ್ಲಿ ಡಿಪ್ಲೊಮಾ ಪಡೆದರು. ರೇಷ್ಮೆನಾಡು 34 ವರ್ಷಗಳನ್ನ ಪೂರೈಸಿ ಮುನ್ನಡೆದಿದೆ. ಪತ್ರಿಕೆ ಅನೇಕ ಪತ್ರಕರ್ತರನ್ನ ಗುರುತಿಸಿ ಬೆಳೆಸಿದೆ. ರೇಷ್ಮೆನಾಡು.com ಎಂಬ ಜಾಲತಾಣ ಹಾಗೂ ಪತ್ರಿಕೆಯ ಆನ್ಲೈನ್ ಆವೃತ್ತಿ ಈಗ ಹೊರತರಲಾಗುತ್ತಿದೆ. ಇದರಿಂದ ದೇಶ ವಿದೇಶಗಳ ಓದುಗರಿಗೂ ಪತ್ರಿಕೆ ಲಭ್ಯವಾಗಿದೆ. ಸದಾಶಿವ ಗಟ್ಟವಾಡಿಪುರ ಅವರಿಗೆ JSS ಮಹಾವಿದ್ಯಾಪೀಠ ಸ್ಥಾಪಿಸಿರುವ ಶ್ರೀ ಶಿವರಾತ್ರೀಶ್ವರ ಮಾಧ್ಯಮ ಪ್ರಶಸ್ತಿ ಸಂದಿತ್ತು. ಅನೇಕ ಸಂಘ ಸಂಸ್ಥೆಗಳು ಅವರ ಪತ್ರಿಕಾ ಸೇವೆಯನ್ನು ಗುರುತಿಸಿ ಪ್ರಶಸ್ತಿ ನೀಡಿ ಸನ್ಮಾನಿಸಿದ್ದವು. ಸದಾಶಿವ ಗಟ್ಟವಾಡಿಪುರ ಅವರು ಮಾರ್ಚ್ 19, 2021 ನಿಧನರಾದರು. ಪತ್ರಿಕಾ ಧ್ವನಿ. ಮೈಸೂರು ಸೀಮೆಯ ಪತ್ರಕರ್ತರ ಪರಿಚಯಾತ್ಮಕ ಕಾರ್ಯಕ್ರಮ ಕೇಳಿದರೆ ಪ್ರಸ್ತುತಿ ಡಾಕ್ಟರ್ ಕೂಡ್ಲಿ ಗುರುರಾಜ.